ಬಿಜೆಪಿಗೆ ಸ್ಪಷ್ಟವಾದಂತಹ ಬಹುಮತ ಬರದೇ ಇದ್ರೂ ಕೂಡ ಎನ್ಡಿಎ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಮೋದಿ ಅವರು 9ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ರಾಷ್ಟ್ರಪತಿಗಳನ್ನ ಕೂಡ ಭೇಟಿ ಮಾಡಿದ್ರು. ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಮೈತ್ರಿ ಏನಿತ್ತು ಕರ್ನಾಟಕದಲ್ಲಿ ನಿಜಕ್ಕೂ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 17+2 19 ಸೀಟು ಕರ್ನಾಟಕದಲ್ಲಿ ಬಂದಿದೆ. ಇನ್ ಕೇಸ್ ಮೈತ್ರಿಯನ್ನ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ನ ಎದುರಿಸೋದಕ್ಕೆ ಕಷ್ಟ ಕೂಡ ಆಗ್ತಾ ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಈಗ ಸಾಕಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಕರ್ನಾಟಕದಿಂದ ಆಯ್ಕೆಯಾದಂತಹ ಇವರು ಕೇಂದ್ರದಲ್ಲಿ ಸಚಿವರಾದ್ರೆ ಬೆಸ್ಟ್ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಒಂದಷ್ಟು ಜನ ಹೇಳ್ತಾರೆ ಲಿಂಗಾಯತ ಕಮ್ಯುನಿಟಿ ಅವ್ರಿಗೂ ಕೂಡ ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ ಒಕ್ಕಲಿಗರು ಕೂಡ ಕೊಡ್ಬೇಕು ಅಂತ. ಹಾಗಾದ್ರೆ ಯಾರ ಹೆಸರೆಲ್ಲ ಡಿಸ್ಕಸ್ ಆಗ್ತಾ ಇದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ನನ್ನ ಜೊತೆ ಚಾನೆಲ್ ನ ಮುಖ್ಯಸ್ಥರಾಗಿರುವಂತಹ ಶಿವ್ ಸರ್ ಇದ್ದಾರೆ. ಜೊತೆಗೆ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಸರ್ ಇದ್ದಾರೆ. ನಾನು ಫಸ್ಟ್ ಶಿವ್ ಸರ್ ನ ಮಾತಾಡಿಸ್ತೀನಿ. ಸರ್, ಈ ಒಂದು ವಿಚಾರ ಟಿಕೆಟ್ ಘೋಷಣೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಯಾವಾಗ ಟಿಕೆಟ್ ಕೊಡ್ತಾರೋ ಸೊ ಓಟ್ ಕೇಳೋ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು ಅವರು ಕೇಂದ್ರ ಆರೋಗ್ಯ ಸಚಿವರಾಗ್ತಾರೆ ಅಂತ. ಸೊ ಈಗ ಒಂದು ಒಕ್ಕಲಿಗ ಮತ್ತೆ ಲಿಂಗಾಯತ ಅಂತ ಬಂದ್ರೆ ಯಾರೆಲ್ಲ ಹೆಸರುಗಳು ಬರುತ್ತೆ? ಹೌದು, ಗ್ರಾಮಾಂತರದಲ್ಲಿ DK ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದಾಗ ಗೆದ್ರೆ, ಯಾಕಂದ್ರೆ ಜಯದೇವ ರಾಷ್ಟ್ರ ಮಟ್ಟದಲ್ಲಿ ವಿದೇಶ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿದೆ. ಆ ಕಾರಣಕ್ಕೆ ಮಂಜುನಾಥ್ ಗೆದ್ರೆ ಒಂದು ಆರೋಗ್ಯ ಮಂತ್ರಿ ಆಗ್ತಾರೆ, ಬಿಕಾಸ್ ಆಫ್ ಸುಧಾರಣೆ ಮಾಡ್ತಾರೆ ಒಂದು ಚರ್ಚೆ ಇತ್ತು. ಬಟ್ ಬಿಜೆಪಿ 272 ಮೀರಿ ಬಂದ್ಬಿಟ್ಟಿದ್ರೆ ಆ ನಿರ್ಧಾರಕ್ಕೆ ಬಂದಿರೋರು. ಈಗ ಅವ್ರ ಶಾರ್ಟೇಜ್ ಆಗಿರೋ ಕಾರಣ ಮೈತ್ರಿಕೂಟ ಮೊದಲು ಇತ್ತು. ಕುಮಾರಸ್ವಾಮಿ ಅವ್ರಿಗೆ ಈಗ ಗಟ್ಟಿಯಾಗಿದೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಖಾತೆ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವ್ರು ಕೃಷಿ ಖಾತೆ ಬಗ್ಗೆ ಒಲವನ್ನ ಹೊಂದಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರೆ, ಬಿಕಾಸ್ ಆಫ್ ಕುಮಾರಸ್ವಾಮಿಗೆ ಆ ಕೆಪಾಸಿಟಿ ಇದೆ. 2 ಸೀಟ್ ಗೆದ್ದಿದ್ದಾರೆ. ಕೋಲಾರ JDS ಗೆಲ್ತು, ಮಂಡ್ಯ ಗೆಲ್ತು, ಹಾಸನ ಸೋತಿದ್ದಾರೆ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗ್ತಾರೆ. ಇನ್ನು ಉಳಿದವ್ರು ಯಾರಾಗ್ತಾರೆ ಅಂತ, ಪ್ರಹ್ಲಾದ್ ಜೋಶಿ ನಮ್ಮ ಸೀನಿಯರ್ ಇಲ್ಲಿ ಬಿಜೆಪಿನಲ್ಲಿ ಅವ್ರ ಮಂತ್ರಿ ಆಗಿದ್ರು ಕಳೆದ ಬಾರಿ. ಪ್ರಹ್ಲಾದ್ ಜೋಶಿ ಅವ್ರನ್ನ ಮುಂದುವರೆಸಿ ಈಗ ರಾಷ್ಟ್ರಾಧ್ಯಕ್ಷ ಸ್ಥಾನ ಅವಕಾಶ ಇದೆ. ಆ ತರ ಕೊಟ್ಟು ಕೂರಿಸಬಹುದು. ಯಾಕಂದ್ರೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ತೇಜಸ್ವಿ ಸೂರ್ಯ ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆಗೆ ಪ್ರಹ್ಲಾದ್ ಜೋಶಿ 3 ಜನ ಬ್ರಾಹ್ಮಣ ಸಂಸದರು ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ, ಸಮುದಾಯಕ್ಕೆ ಸೇರಿದವರು. ಎಲ್ಲರೂ ಬೇರೆ ಬೇರೆ ಉತ್ತರ ಭಾರತದಲ್ಲೂ ಬಹಳ ಚೆನ್ನಾಗಿದ್ದಾರೆ, ಆಗ ಅಲ್ಲೂ ಕೊಡಬಹುದು. ಸೊ ಅಂಡ್ ಎರಡನೇದೇನು ಅಂತಂದ್ರೆ, ಲಿಂಗಾಯತ ಸಮುದಾಯಕ್ಕೆ ಬಂದಾಗ ಒಂದು ಜಗದೀಶ್ ಶೆಟ್ಟರ್. ಅವರು ಜಗದೀಶ್ ಶೆಟ್ಟರ್ ಬಿಟ್ಟೋಗ ಕಾರಣಕ್ಕೆ ನಷ್ಟ ಆಗಿತ್ತು, ಬಂದಾಗ ಲಾಭ ಆಗಿತ್ತು ಅನ್ನೋದು ಒಂದು ಲೆಕ್ಕಾಚಾರಗಳಿದೆ. ಜೊತೆಗೆ ಅವರ ಬೀಗರು ಕಳೆದ ಬಾರಿ ತೀರ್ಕೊಂಡಂತಹ ಸುರೇಶ್ ಅಂಗಡಿ ಮಂತ್ರಿ ಆಗಿದ್ರು, ಹೋದ್ರು. ಜಗದೀಶ್ ಶೆಟ್ಟರ್ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀವಿ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಬೊಮ್ಮಾಯಿ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ರಾಜ್ಯ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣನೇ ಬಸವರಾಜ ಬೊಮ್ಮಾಯಿ ಲೈಕ್ ಎ ಫೈಟರ್ ಅಲ್ಲ, ಫಿಕ್ಸರ್ ಅಂತ. ಅಂದ್ರೆ ಹೆಂಗ್ ಕರೆಯೋದು ಅಂದ್ರೆ, ಬೊಮ್ಮಾಯಿ ಪಕ್ಷವನ್ನ ಹೋರಾಟ ಮಾಡಿ ಗೆಲ್ಸೋದಲ್ಲ. ಸೊ ಹಾಗಾಗಿ ಬೊಮ್ಮಾಯಿ ರಿಜೆಕ್ಟೆಡ್ ಅಂತ ಹೇಳ್ತಾರೆ. ಲಿಂಗಾಯತ ಕೋಟಾದಲ್ಲಿ ಕೇಂದ್ರ ಸಚಿವರು ಆಗೋದೇ ಆದ್ರೆ ಕೂಬಾ ಇದ್ರು, ಸೋತ್ರವರು. ಲಿಂಗಾಯತ ಕೋಟಾದಲ್ಲಿ ಬರೋದೇ ಆದ್ರೆ ಫಸ್ಟ್ ಜಗದೀಶ್ ಶೆಟ್ಟರ್. ಎರಡನೇದಾಗಿ ನೋಡೋದಾದ್ರೆ ವಿ ಸೋಮಣ್ಣ ಅವ್ರನ್ನ ತುಮಕೂರಲ್ಲಿ ಗೆದ್ದಿದ್ದಾರೆ. ಸೋಮಣ್ಣ ಸಂಘಟನಾ ಚತುರ. ಈ ಎಲ್ಲಾ ಕಾರಣಕ್ಕೆ ಸೋಮಣ್ಣ ಎರಡನೇ ಅವಕಾಶ ಆಗ್ಬೋದು. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಶೆಟ್ಟರ್ದು ಆಗೋದಾದ್ರೆ ಎರಡನೇದಿಲ್ಲಿ ಇವ್ರಿಗೆ ಅವಕಾಶ ಆಗುತ್ತೆ, ಸೋಮಣ್ಣ ಅವ್ರಿಗೆ ಅವಕಾಶ ಆಗುತ್ತೆ. ಅದನ್ನು ಮೀರಿ ಇನ್ನೊಂದು ಏನಾದ್ರು ಲಿಂಗಾಯತರು ಕೊಡೋದೇ ಆದ್ರೆ, ಈಗ ಕಳೆದ ಬಾರಿಯ ನಾವು ಪೋರ್ಟ್ಫೋಲಿಯೋಗಳನ್ನೇ ನೋಡೋದೇ ಆದ್ರೆ ಒಬ್ಬರೇ ಇದ್ದಿದ್ದು ಯಾರು, ಭಗವಂತ ಕೂಬಾ ಇದ್ರು. ಬೇರೆಯವ್ರಿಗೆ ಆ ತರದ ಅವಕಾಶಗಳಾಗಿರ್ಲಿಲ್ಲ. ಸೊ ಜಗದೀಶ್ ಶೆಟ್ಟರ್ ಬಿಟ್ರೆ ಸೋಮಣ್ಣ ಬಿಟ್ರೆ ಇಲ್ಲ ಯಂಗ್ಸ್ಟರ್ ಏನೋ ನೋಡೋಣ ಅನ್ನೋದಾದ್ರೆ ರಾಘವೇಂದ್ರ ಕಾರಣ ಏನು ಅಂದ್ರೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಒಂದೇ ಮನೆ ಕೇಂದ್ರ ಮಂತ್ರಿ ರಾಜ್ಯಾಧ್ಯಕ್ಷ ಕೊಡೋದ್ರ ಬಗ್ಗೆ ಪ್ರಶ್ನೆ ಇದೆ. ಬಟ್ ಫಸ್ಟ್ ಆಪ್ಷನ್ ಜಗದೀಶ್ ಶೆಟ್ಟರ್, ಸೆಕೆಂಡ್ ಆಪ್ಷನ್ ಉತ್ತರ ಕರ್ನಾಟಕ ಪ್ರಯಾರಿಟಿ ಎಲ್ಲಾ ಲೆಕ್ಕಾಚಾರಕ್ಕೆ ಬಂದಾಗ ಜಗದೀಶ್ ಶೆಟ್ಟರ್ ಪಾಸ್ ಆಗ್ಬಿಡ್ತಾರೆ. ಜಗದೀಶ್ ಶೆಟ್ಟರ್ ಮೊದಲ ಆಯ್ಕೆ, ಎರಡನೇದು ಸೋಮಣ್ಣ, ಮೂರನೇದು ಸಾಧ್ಯತೆಗಳು ತೀರಾ ಕಡಿಮೆ, 2 ಲೀಗ್ ಆಗುತ್ತೆ. ಇನ್ನೊಂದು ಕರ್ನಾಟಕಕ್ಕೆ 5 ಸೀಟ್ಗೆ 1 ಮಂತ್ರಿ ಅಂತ ಹೇಳ್ತಿದ್ದಾರೆ. 5 ಸೀಟ್ಗೆ 1 ಮಂತ್ರಿ ಅನ್ನೋದಾದ್ರೆ ಈ ಕುಮಾರಸ್ವಾಮಿ ಅವ್ರಿಗೆ ಏನ್ ಕೊಡ್ತಾರಲ್ಲ, 3 ಕೊಡ್ಲಿಕ್ಕೆ ಸಾಧ್ಯತೆಗಳಿದೆ. ಹಂಗ್ ಲೆಕ್ಕಾಚಾರಕ್ಕೆ ಬರೋದು 3 ಗ್ಯಾರಂಟಿ, 4ನೇ ಸಿಗ್ಬೋದೇನೋ ಅಂತ. ಒಂದು ಕುಮಾರಸ್ವಾಮಿ ಅವ್ರದ್ದಾಯ್ತು, 2 ಜಗದೀಶ್ ಶೆಟ್ಟರ್, ಇನ್ನು 3ನೇದು ಕೊಡೋದಾದ್ರೆ ಜೋಶಿಗೆ ಹೋಗ್ಬಿಡುತ್ತೆ. ಹಂಗೇನಾರ ಆದ್ರೆ ರಾಷ್ಟ್ರಾಧ್ಯಕ್ಷ ಆಗ್ತಾರೆ ಅನ್ನೋದು 3 ಆಯ್ತು. ಆದ್ರೆ ಜೋಶಿ ಅವರು ಆಗದಿದ್ದರೆ ಅದು ಸೋಮಣ್ಣ ಆಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು. ಬಟ್ ಈಗ ಡಾಕ್ಟರ್ಗೆ ಅಗೇನ್ ಕೊಟ್ರೆ ಅಲ್ಲೂ ಕೂಡ ಕುಟುಂಬ ರಾಜಕಾರಣ ಅಂತ ಆಗುತ್ತೆ. ಅಲ್ಲ, ಆ ಕಾರಣಕ್ಕೆ ನನಗೆ ಕುಮಾರಸ್ವಾಮಿ ಅವ್ರ ನಂತರ ಎರಡನೇ ಹೆಸರು ಡಾಕ್ಟರ್ ಹೆಸರು ಹೇಳ್ಬೇಕಾಗಿತ್ತು ನಾನು. ಯಾಕೆ ಹೇಳಲಿಲ್ಲ ಅಂತಂದ್ರೆ, 272 ಮೀರ್ ಬಂದಿದ್ರೆ ಬೇಕಾದ್ರೆ ಕುಮಾರಸ್ವಾಮಿ ಅವ್ರನ್ನ ಮೀರಿ ಅವ್ರಿಗೆ ಕೊಟ್ಟರು. ಬಿಜೆಪಿ ಅವ್ರು ಇದಾರಲ್ಲ ಬಹಳ ಪ್ರಳಯಾಂತಕರು.
ಅವ್ರ ಮೆಜಾರಿಟಿ ಬಂದಿದ್ರೆ ಎದೆ ಉಬ್ಬಿಸಿ ನಡೆಯೋರು. ತಿರುಗಿ ನೋಡ್ತಿರಲ್ಲ ಮೋದಿ ಆ ಕಡೆ ಈ ಕಡೆ. ಈ ಮೆಜಾರಿಟಿ ಇಲ್ದಿರೋ ಕಾರಣ ನಿತೀಶ್ ಕುಮಾರ್ಗೆ 3 ಸರ್ ಅಂತಾರೆ, ನಾಯ್ಡುಗೂ 3 ಸರ್ ಅಂತಾರೆ. ಕುಮಾರಣ್ಣನು 2 ಸೀಟ್ ಗೆದ್ದಿರು ಸ್ಟೇಜ್ ಮೇಲೆ ಕೂರ್ಸ್ಕೊತಾರೆ. ಚಿರಾಗ್ ಪಾಸ್ವಾನ್ LJPಯನ್ನ ಬಿಹಾರದಲ್ಲಿ ಹಾಳು ಮಾಡಿದೆ ಬಿಜೆಪಿ ಅವರು, ಗೊತ್ತಿರ್ಲಿ. ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ ನಂತರ ಆ ಪಕ್ಷವನ್ನ ಒಡೆದ್ರು ಬಿಜೆಪಿ ಅವರು. ಆ ಚಿರಾಗ್ ಪಾಸ್ವಾನ್ ಆ ಹುಡುಗ ಪುಣ್ಯಾತ್ಮ ಅದೆಲ್ಲವನ್ನೂ ಮರೆತು ಬಿಜೆಪಿ ಜೊತೆ ನಿಂತ 5 ಸೀಟ್ ಕೊಟ್ರು, 5 ಗೆದ್ರು. ಅಪ್ರಿಶಿಯೇಟ್ ಮಾಡ್ಬೇಕು ಚಿರಾಗ್ ಪಾಸ್ವಾನ್. ಇವತ್ತು ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವ್ರಿಗೆ ಹೋಗ್ಬೇಕಾದಂತ ಮಂತ್ರಿ ಪದವಿಯನ್ನ ಅವ್ರ ಚಿಕ್ಕಪ್ಪನ್ ಕೊಟ್ಟು ಪಾರ್ಟಿ ಹೊಡೆದ್ರು ಇವರು ಬಿಜೆಪಿ ಅವರು. ಏನು ಸಾಮಾನ್ಯದವರೇನಲ್ಲ. ಈಗ ಚಿರಾಗ್ ಪಾಸ್ವಾನ್ ಇಂದ್ರ ಚಂದ್ರ ಸುರೇಂದ್ರ ಅಂತಾರೆ ನರೇಂದ್ರ ಮೋದಿ ಅಮಿತ್ ಶಾ ಇವರೆಲ್ಲ ಸೇರ್ಕೊಂಡು. ಸೊ ಈಗೇನು ಅಂತಂದ್ರೆ ಆ ಕಂಡೀಷನ್ ನೋಡೋದೇ ಆದ್ರೆ ಬಹುಮತ ಬಂದ್ಬಿಟ್ಟಿದ್ರೆ ಕುಮಾರಸ್ವಾಮಿನ ಬೇಕಾದ್ರೆ ಅವಾಯ್ಡ್ ಮಾಡಿ ಡಾಕ್ಟರ್ ಮಂಜುನಾಥ್ ಕೊಟ್ಟಿರೋರು. ಸೊ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರೆ. ಫಸ್ಟ್ 2ನೇ ಮಂತ್ರಿ ಸಿಗೋದಾರದು ಶೆಟ್ಟರ್ಗೆ ಆಗತ್ತೆ, 3ನೇ ಮಂತ್ರಿ ಜೋಶಿಗೆ ಆಗತ್ತೆ, 4ನೇದು ಕೊಡೋದೇ ಆದ್ರೆ ಅದು ಸೋಮಣ್ಣ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ರಾಘವೇಂದ್ರ ಆಗ್ಬೋದು. ಇನ್ಯಾರಿಗೂ ಸಾಧ್ಯ ಇಲ್ಲ. ಯದುವೀರ್ ಫಸ್ಟ್ ಟೈಮ್ MP, ಚೌಟಾ ಫಸ್ಟ್ ಟೈಮ್, ಕೋಟಾ ಫಸ್ಟ್ ಟೈಮ್, ಗೋವಿಂದ ಕಾರಜೋಳ ದಲಿತ ಕೋಟಾದಲ್ಲಿದ್ರೆ ಆದ್ರೆ ಅವ್ರು MLA ಸೋತವ್ರು, ಅವ್ರು ಯಾವ ಲೀಡರ್ ಅಂತ ಹೆಂಗ್ ಸಾಧ್ಯ ಆಗತ್ತೆ? ಅವೆಲ್ಲವೂ ಕಾರಣ ಆಗತ್ತೆ. ಗೋವಿಂದ ಕಾರಜೋಳ MLA ಚುನಾವಣೆ ಸೋತಾಗ್ತಾನೆ ಕರ್ಕೊಂಡ್ ಕೊಟ್ಟಿದ್ದಲ್ಲಿ. ನಾರಾಯಣ ಸ್ವಾಮಿ ಕೇಂದ್ರ ಮಂತ್ರಿ ಮಾಡಿದ್ರು, ಅವ್ರು ಒಂದ್ಸರಿಗೆ ಅಲೆ ಈ ಕಡೆಗೆ ಹಾಕಿದ್ರು. ಅಂದ್ರೆ ಈಗ ನೆಕ್ಸ್ಟ್ ಮುಂದಿನ ಸರಿ ಬಿಜೆಪಿ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ ನಾವೆಲ್ಲ ಸುಳ್ಳು ಬಿಣ್ಣ. ಅವ್ರೆ ಭ್ರಮೆಲ್ಲಿದ್ದಾರೆ, ಇನ್ನು ಭ್ರಮೆಲ್ಲಿದ್ದಾರೆ ಬಿಜೆಪಿಗರು. ಅಟ್ಲೀಸ್ಟ್ ಈಗ ರಿಲೈಸ್ ಆಗಿರುತ್ತೆ ಆಫ್ಟರ್ ರಿಸಲ್ಟ್. ಸ್ವಂತ ಕೆಪಾಸಿಟಿ ಮೇಲೆ ಒಂದ್ 4-5 MLA ಗೆಲ್ಸೋರ್ನ MP ಟಿಕೆಟ್ ಕೊಡ್ಬೇಕು, ಅವ್ರನ್ನ ಒಂದ್ 10 ಗೆಲ್ಸೋರ್ನ ಮಂತ್ರಿ ಮಾಡ್ಬೇಕು. ಅದರ ಹೊರತಾಗ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕುಮಾರಸ್ವಾಮಿ ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಫಸ್ಟ್ ಚಾಯ್ಸ್. 2ನೇದು ಬಂದ್ರೆ ಜೋಶಿ, ಶೆಟ್ಟರ್, ಅಲ್ಲಿ 3 ಆಯ್ತು. 4ನೇದಾದ್ರೆ ಆಪ್ಷನ್ ಸೋಮಣ್ಣನೋ ಡಾಕ್ಟ್ರೋ, ಅಥವಾ ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಗೆದ್ದಿರೋದು, ಉತ್ತರ ಕರ್ನಾಟಕದಲ್ಲಿ ಬಹಳ ಕಡಿಮೆ ಗೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕ ಕೇಳಂಗೆ ಇಲ್ಲ, ಫುಲ್ ವಾಶ್ ಔಟ್ ಆಗಿದ್ದಾರೆ ಬಿಜೆಪಿ ಅವರು. ಬೀದರ್ ಇಲ್ಲ, ಕಲಬುರ್ಗಿ ಇಲ್ಲ, ರಾಯಚೂರು ಇಲ್ಲ, ಕೊಪ್ಪಳ ಇಲ್ಲ, ಬಳ್ಳಾರಿ ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಸೊ ಬೊಮ್ಮಾಯಿ ಪವರ್ಫುಲ್ ಲೀಡರ್ ಅಲ್ಲ. ಬೊಮ್ಮಾಯಿ ಕೊಟ್ರು ಅಂದ್ರೆ ಬಿಜೆಪಿನ ಬೆಳೆಸೋಕ್ಕಿಂತ ಹೆಚ್ಚು ಕಮ್ಮಿ ಅದನ್ನ ಸುಮ್ಮನೆ ಹಂಗೆ ಇರ್ಲಿ ಅಂತ ಕೊಟ್ರು ಅಂತ. ಸೊ ಶೆಟ್ಟರ್ ಕೊಟ್ರೆ ಅನುಕೂಲ ಆಗುತ್ತೆ, ಸೋಮಣ್ಣನ್ ಕೊಟ್ರೆ ಅನುಕೂಲ ಆಗುತ್ತೆ, ಜೋಶಿಗೆ ಪ್ಲೇಸ್ ಮಾಡಿದ್ರಾಗತ್ತೆ, ನೋಡ್ಬೇಕು. ಅಂಡ್ ಕುಮಾರಸ್ವಾಮಿ. ಬಟ್ ಇವರೆಲ್ಲ ರಾಘವೇಂದ್ರ ಅವ್ರು ಕೊಟ್ರು ಓಕೆ, ಬಟ್ ಬೊಮ್ಮಾಯಿ ಅವರಿಗೆ ಮಂತ್ರಿಗಿರಿ ಕೇಂದ್ರದಲ್ಲಿ ಕೊಡೋದ್ರಿಂದ ಅಂತದೇನು ದೊಡ್ಡ ಪ್ರಯೋಜನ ಏನಾಗಲ್ಲ ಆಗಲ್ಲ ನನ್ನ ರಾಜಕೀಯ ಅನಲೈಸ್ ಪ್ರಕಾರ ಅಭಿಪ್ರಾಯಗಳು. ಹಾಗಾಗಿ ಇದು ಕತೆ. ಮಂಜುನಾಥ್ ಅವ್ರ ಹೆಸರು ಬಹಳ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಅವರು ಜನಪ್ರಿಯ ಡಾಕ್ಟರ್ ಆಗಿದ್ರು, ಅದಾಗಿದ್ರು. ಈಗ ಪ್ರಭಾವಿ ನಾಯಕರು ಕಳೆದ ಬಾರಿ ಏನ್ ಮಾಡೋರು ಗೊತ್ತಣ್ಣ, ಯಾರನ್ನ ಕರ್ಕೊಂಡ್ ಮಂತ್ರಿ ಮಾಡೋರು ಅವ್ರ MPಗಳೇ ಅಲ್ಲ. ಜೈಶಂಕರ್ ಅಧಿಕಾರಿ ಆಗಿದ್ರು, ವಿದೇಶಾಂಗ ಅಧಿಕಾರಿ ಆಗಿದ್ರು, ಕರ್ಕೊಂಡ್ ಬಂದು ಮಂತ್ರಿ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಗೆ ಅವ್ರು ಹೋಗಿರೋರು, ನೇರವಾಗಿ ಚುನಾವಣೆ ನಂತರ ಕಾಸಿಲ್ಲ ಅನ್ಬಿಟ್ರು. ನಿರ್ಮಲಾ ಸೀತಾರಾಮನ್ ಅಣ್ಣಾಮಲೈ ಸೋತಿರೋ ತಮಿಳ್ನಾಡು, ರಾಜ್ಯಸಭೆ ಕಳ್ಸಿ MP ಮಾಡ್ಬೋದು ಅವ್ರನ್ನ, ಅಲ್ಲ ಮಂತ್ರಿ ಮಾಡ್ಬೋದು ಅವ್ರನ್ನ, ಅಣ್ಣಾಮಲೈನ. ಬಿಜೆಪಿ ಬೇಕಾದ್ರೆ ಅಣ್ಣಾಮಲೈ ಈ ತರ ರಿಸ್ಕ್ ತಗೊಳ್ತಾರೆ. ಡಾಕ್ಟರ್ನ ಮಂತ್ರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಯಾಕೆಂದ್ರೆ ಒಕ್ಕಲಿಗ ಕೋಟಾದಲ್ಲಿ ಅದು ಕುಮಾರಸ್ವಾಮಿ ಲೀಡರ್ ಈಗ ಬಿಜೆಪಿಗೂ JDSಗೂ ಮುಗ್ದೋಯ್ತು ಅಲ್ಲಿಗೆ. ಬಟ್ ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ಅಜೆಂಡಾ ಇಟ್ಕೊಂಡು ಮಾಡಿದ್ದು, ಓಟ್ ಕೇಳಿದ್ದೆ ಹಾಗೆ ಮಂತ್ರಿ ಮಾಡ್ತೀವಿ. ಅದು ಕೇಂದ್ರದವ್ರು ಯಾರು ಮಾತಾಡ್ಲಿಲ್ಲ. ಲೋಕಲ್ ಏನ್ ಹೇಳ್ತಾರೆ, ಏನೋ ಒಂದು ಕಾಯಿನ್ ಪ್ಲೇ ಮಾಡ್ಬೇಕು ಮಾಡೋದು. ಜನ ಕೂಡ ಹೆಂಗಂದ್ರು ಅಂದ್ರೆ ಇವರು ಇಲ್ಲಿ ಜಯದೇವದಲ್ಲಿ ಇದ್ದಾಗ ಇಷ್ಟೊಂದು ಅಭಿವೃದ್ಧಿಗಳಾಗಿ ಹೌದು. ಬಿಜೆಪಿ ಅವರು ಆತರ ಇಮೇಜ್ ಬಿಲ್ಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ವಿದೇಶಾಂಗ ಸಚಿವಾಲಯದ ಅಧಿಕಾರಿಯಾದಂತ ಜೈಶಂಕರ್ನ ಕರ್ಕೊಂಡು ವಿದೇಶಾಂಗ ಸಚಿವನ್ ಮಾಡ್ತಾರೆ. ತುಂಬಾ ಟ್ಯಾಲೆಂಟೆಡ್ ಅನ್ನೋ ಕಾರಣಕ್ಕೆ ಶಿವಸೇನೆಯಿಂದ ಹೈಜಾಕ್ ಮಾಡಿ ಸುರೇಶ್ ಪ್ರಭುನ ರೈಲ್ವೆ ಮಂತ್ರಿ ಮಾಡಿರ್ತಾರೆ. ನಿರ್ಮಲಾ ಸೀತಾರಾಮನ್ ಬುದ್ಧಿವಂತಿ ಅನ್ಕೊಂಡು ಹಣಕಾಸು ಸಚಿವ ಮಾಡ್ತಾರೆ. ಸುವರ್ಣ ನ್ಯೂಸ್ ನ ಓನರ್ ರಾಜೀವ್ ಚಂದ್ರಶೇಖರ್ನ ಮಂತ್ರಿ ಮಾಡ್ತಾರೆ. ಕೇರಳದಲ್ಲಿ ಪಾರ್ಟಿ ಕಟ್ಟಬೇಕು ಅಂತ ಮುರಳೀಧರನ್ನ ಮಂತ್ರಿ ಮಾಡ್ತಾರೆ. ಅಂಡ್ ನಿಮ್ಗೆ ತಮಿಳ್ನಾಡಲ್ಲೂ ಅಷ್ಟೇ ಮಾಜಿ ರಾಜ್ಯಾಧ್ಯಕ್ಷನ್ ಕರ್ಕೊಂಡು ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರೆ. ಅವ್ರ MP ಎಲ್ಲ ರಾಜ್ಯಸಭೆ ಕಳಿಸಿ. ಆತರ ಪ್ರಯೋಗ ಇಂಡಿಪೆಂಡೆಂಟ್ ಆಗಿದ್ದಾಗ ಮಾಡೋರು. 15-16 MP ಗೆದ್ರು ಒಂದು ಮಿನಿಸ್ಟರ್ ಕೊಡ್ತಿರಲ್ಲ ಶಿವಸೇನೆಗೆ ಬಿಜೆಪಿ ಅವರು. ಇದೇ JDU ಅನ್ಯಾಯ ಮಾಡಿದ್ದಾರೆ. ಈಗೇನಾಗಿದೆ ಅಂದ್ರೆ TDPಗೆ 3, JDU 2, JDS 1, ಶಿವಸೇನೆಗ ಚಿರಾಗ್ ಹಿಂಗೆಲ್ಲ ಹೋಗ್ಬಿಟ್ಟು ಏನಾಗತ್ತೆ ಸರಿಸುಮಾರು ನಿಮ್ಗೆ ನಮ್ಗೆ 224ಗೆ 33 ಮಂತ್ರಿ ಆಗವ ನಮ್ಮ ಇಂಡಿಯಾ ಕರ್ನಾಟಕ ಸ್ಟೇಟ್ಗೆ. ಆ ರೇಷಿಯೋ ಇದೆ, ಅದನ್ನ ಸಿಕ್ಕಾಬಟ್ಟೆ ಕೊಡಕ್ಕಾಗಲ್ಲ ಅವನ.
ಕ್ಯಾಬಿನೆಟ್ ದರ್ಜೆಗಳನ್ನ ಮತ್ತೆ ಮಂತ್ರಿ ಮಾಡ್ಲಿಕ್ಕಾಗಲ್ಲ. ಲಿಮಿಟೇಷನ್ಸ್ ಇದೆ, ಇಷ್ಟೇ ಮಂತ್ರಿ ಮಾಡಬೇಕು ಅಂತ. ಆ ಮಂತ್ರಿಗೆ ಬಂದಾಗ ನಿಮ್ಮ ಲೆಕ್ಕಾಚಾರಕ್ಕೆ ಬಂದಾಗ ಹೆಚ್ಚು ಕಮ್ಮಿ ಒಂದು 60 ಆಸುಪಾಸು 60 ಹಿಂಗೆ ಸಿಗುತ್ತೆ. ಅಂದ್ರೆ ಇವ್ರು ಕೊಡೋದೇ ಆಗಿದ ತಕ್ಷಣಕ್ಕಷ್ಟು. ಅದ್ರಲ್ಲಿ ಒಂದು 20 ಹಿಂಗೆ ಮೈತ್ರಿಕೂಟಕ್ಕೆ 15 ಹಿಂಗೆ ಕೊಟ್ರೆ ಇನ್ನು ಉಳಿಯೋದು ಒಂದು 40-45. ಅದ್ರಲ್ಲಿ ಕೆಲವರು ವರ್ತ್ ಇರೋನ ಫಿಲ್ ಮಾಡ್ಬೇಕಾಗತ್ತೆ. ಆ ವರ್ತ್ ಲಿಸ್ಟ್ ಅಲ್ಲಿ ಬರ್ತಾರೆ ಡಾಕ್ಟರ್ ಮಂಜುನಾಥ್. ಅದೇ ಹೇಳಿ. ಡಾಕ್ಟರ್ ಮಂಜುನಾಥ್ ಕೋಟಾದಲ್ಲಿ ಬರಲ್ಲ, ಡಾಕ್ಟರ್ ಮಂಜುನಾಥ್ ಮೆರಿಟ್ ಆಧಾರದಲ್ಲಿ ಬರ್ತಾರೆ. ನಾನು ಅದಕ್ಕೆ ಹೇಳಿದೆ, ಬಿಜೆಪಿ ಇಂತ ಮೆಂಟ್ಲತನಗಳು ಮಾಡಿದ್ದಾರೆ. ಯೋಗ್ಯ ಅಂದ್ರೆ ಕರ್ಕೊಂಡ್ ಬಂದು ಅವ್ರನ್ನ ಮಿನಿಸ್ಟರ್ ಮಾಡಿ ಆಮೇಲೆ ರಾಜ್ಯಸಭೆ ಕಳಿಸಿದ್ದಾರೆ. ಸೊ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಕೋಟಾದಲ್ಲಿ ಬರಲ್ಲ, ಮೆರಿಟ್ ಕೋಟಾದಲ್ಲಿ ಬರ್ತಾರೆ ಅಷ್ಟೇ. ಬಟ್ ಈ ಇಮೇಜ್ ಬಿಲ್ಡ್ ಮಾಡಿದ್ದಲ್ಲ ಬಿಜೆಪಿ ಇರ್ಬೋದು JDS, ಸೊ ಹಾಗಾಗಿ ಅವ್ರಿಗೆ ಅಷ್ಟು ಲೀಡ್ ಸಿಕ್ಕಿರ್ಬೋದು ಅಂತಾನು. ಯಾಕಂದ್ರೆ ಜನರೆಲ್ಲ ಹಂಗೆ ಅನ್ಕೊಂಡಿದ್ರು ಅಲ್ಲಿ ಹೋದಾಗೆಲ್ಲ. ಗೊತ್ತಿರ್ಲಿ, 2014 ನೆನಪಿರುತ್ತೆ, ಯಡಿಯೂರಪ್ಪ KJP ಬಿಜೆಪಿಲಿ ಮರ್ಜ್ ಮಾಡಿ ಶಿವಮೊಗ್ಗದಿಂದ MP ಆದಾಗ ಕೇಂದ್ರ ಮಂತ್ರಿ ಆಗ್ತಾರೆ ಯಡಿಯೂರಪ್ಪ ಅಂದ್ರು. ಪಾಪ ಮೋಸ್ ನೋಡ್ಲಿಲ್ಲ ಯಡಿಯೂರಪ್ಪನವ್ರನ್ನ. ಯಡಿಯೂರಪ್ಪನವ್ರು ಮಂತ್ರಿ ಮಾಡ್ಲಿಲ್ಲ, ಅವಮಾನ ಮಾಡಿದ್ರು ಬಿಜೆಪಿ ಅವರು. ಯಡಿಯೂರಪ್ಪ ಮಂತ್ರಿ ಮಾಡ್ಲಿಲ್ಲ, ಕೃಷಿ ಮಂತ್ರಿ ಆಗ್ತಾರೆ ಯಡಿಯೂರಪ್ಪ ಅಂತ ನಮ್ಮವರು ಬ್ರೇಕಿಂಗ್ ಹಾಕಿದ್ದು ಮಾಡ್ಲಿಲ್ಲ. ಆಗ ದೌಲತ್ ಅವ್ರಿಗೆ ಇಂಡಿವಿಜುವಲ್ ಮೆಜಾರಿಟಿ ಇತ್ತು. ಇವತ್ತು ಮೆಜಾರಿಟಿ ಇಲ್ಲ. ಮಿತ್ರ ಪಕ್ಷವನ್ನು ಸರಿದೂಗಿಸ್ಬೇಕು, ಇದನ್ನೂ ಮಾಡಬೇಕು ಅಂತ ಒಂದ್ ಸ್ವಲ್ಪ ಟಫ್ ಇರುತ್ತೆ. ಸೊ ಹಾಗಾಗಿ 2 ಕೊಟ್ರೆ ಏನಾಗತ್ತೆ, ಈಗ ಡಾಕ್ಟರ್ ಮಂಜುನಾಥ್ ಮಂತ್ರಿ ಆದ್ರೂ ಆ ಇನ್ಫ್ಲೂಯೆನ್ಸ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇರುತ್ತಾ ಇಂಡಿಪೆಂಡೆಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಕಾಣ್ತಾ ಮಾಡಲ್ಲ, ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಕಾಣ್ಲಿಲ್ವಾ ಮಾಡ್ತಾರೆ. ಮೆರಿಟ್ ಅಂಡ್ ಡಿಮೆರಿಟ್ಸ್. ಕುಮಾರಸ್ವಾಮಿ ಅವ್ರಿಗೂ ನೀವೇನೇ ಅನ್ಕೊಳ್ಳಿ, ಡಾಕ್ಟರ್ ಮಂಜುನಾಥ್ ಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ಸರಿ ಸಮ ಅವು ಆಚೆ ಈಚೆ ಇರ್ತವೆ, ಬೇರೆ ಬೇರೆ ಇರ್ತವೆ. ಅವ್ರು ಹೇಳ್ಬೋದು, ನೇ ಬೇಡ ನಮ್ಮ ಬಾವಂದ್ ಹಂಗಿರ್ಲಿ, ನನ್ ಮಾಡಿ ಆಮೇಲೆ ಅವ್ರದ್ದು ಮಾಡಿ ಅಂತ ಅಂದ್ರು ಅನ್ಬೋದು. ಯಾರಿಗ್ ಗೊತ್ತು? ಇವ್ರಿಗೂ ಅದೇ ಬೇಕಿರುತ್ತೆ ಈಗ ಬಿಜೆಪಿ, ಯಾರಿಗ್ ಗೊತ್ತದು? ಆದರೆ ಬಿಜೆಪಿಯ ಮೆರಿಟ್ ಕೋಟಾದಲ್ಲಿ ಡಾಕ್ಟರ್ ಮಂತ್ರಿ ಆಗಬಹುದು. ಮೆರಿಟ್ ಕೋಟಾ, ಜಾತಿವಾರ ಲೆಕ್ಕಾಚಾರ ಹೇಳಿದ್ರ ಲಿಂಗಾಯತಲ್ಲಿ ಒಕ್ಕಲಿಗರಲ್ಲಿ ಹಂಗಾಗಿ ಬಿಜೆಪಿಯ ಒಕ್ಕಲಿಗರಲ್ಲಿ ಯಾರು ಮಾಡ್ತಾರ? ಬಿಜೆಪಿಯ ಒಕ್ಕಲಿಗ MP ಯಾರಿದ್ದಾರೆ? ಶೋಭಾ ಕರಂದ್ಲಾಜೆ. ಲಿಸ್ಟ್ ಅಲ್ಲೇ ಇಲ್ಲ ಮಂತ್ರಿಲಿ, ಎಲ್ಲ ಲಿಸ್ಟ್ ಅಲ್ಲೇ ಇಟ್ಕೊಂಡ್ರೆ ಅವ್ರು ದಡ್ರು ಬಿಜೆಪಿ ಅವರು. ಟಿಕೆಟ್ ಮಾಡಿದ್ಕೆ ಬಹಳ ವಿರೋಧ ಇತ್ತು, ಇನ್ನೂ ಮಂತ್ರಿ ಮಾಡ್ಬಿಟ್ರು ಅಂದ್ರು. ಅವರಂತ ಅತಿರಥ ಮಾತಾಡೋದು ಇನ್ಯಾರು ಇಲ್ಲ ಅಂತ. ಹಾಗಾಗಿ ಒಕ್ಕಲಿಗ MP ಲಿಸ್ಟ್ ಬಂದಾಗ ನಮ್ಮ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಯಾರು? ಶೋಭಾ ಕರಂದ್ಲಾಜೆ ನಮ್ಮ ಒಕ್ಕಲಿಗ ನಾಯಕಿ ಅಂತ ಒಪ್ಪಲ್ಲ ವಿಣವ್ರೆ. ಕರೆಕ್ಟ್. ಸುಮ್ನೆ ಏನೋ ಮೇಲ್ಗಡೆ ಅವರು ಒಕ್ಕಲಿಗ ಅಂದ್ರೆ ಎಲ್ಲ ಒಕ್ಕಲಿಗರು ಒಂದೇ ಅನ್ಕೊಂಡವ್ರು, ಅದು ಭ್ರಮೆ ಅವ್ರಿಗೆ, ಹೈಕಮಾಂಡ್ ಅವ್ರಿಗೆ. ಸೊ ಹಾಗಾಗಿ ಹಂಗ್ ನೋಡೋದೇ ಆದ್ರೆ ಒಕ್ಕಲಿಗ ಸಂಸದರು ಅಂತ ಬರೋದೆ ನೋಡೋದೇ ಆದ್ರೆ ಡಾಕ್ಟರ್ ಸುಧಾಕರ್, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಮಂಜುನಾಥ್. ಅದ್ ಬಿಟ್ರೆ ಈಗ ಶೋಭಾ ಕರಂದ್ ಲಿಸ್ಟ್ ಅಲ್ಲಿ ಇಲ್ಲ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಆ ಒಕ್ಕಲಿಗ ಅಂದಾಗ ಈಗ ಕುಮಾರಸ್ವಾಮಿ ನಮ್ಮ ಪಾರ್ಟಿ ಅಂತ ಅನ್ಕೊಂಡವ್ರು ಬಿಜೆಪಿ ಅವರು. ಸೊ ಹಿಂಗ್ ನಡೆಯುತ್ತೆ. ಸೊ ಡಾಕ್ಟರ್ ಮೆರಿಟ್ ಮೇಲೆ ಅವಕಾಶ ಪಡೆಯಬಹುದು. ಲಿಂಗಾಯತ ಕೋಟಾದಲ್ಲಿ ಫಸ್ಟ್ ಚಾಯ್ಸ್ ಶೆಟ್ಟರ್, ಎರಡನೇ ಆಪ್ಷನ್ ಸೋಮಣ್ಣ. ಶೆಟ್ಟರ್ಗೆ ಯಾಕೆಂದ್ರೆ ಉತ್ತರ ಕರ್ನಾಟಕ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಗೆದ್ದೈತೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳಲ್ಲಿ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಇವೆಲ್ಲ ಗೆದ್ದಿದೆ. ಹಾಗಾಗಿ ಉತ್ತರ ಕರ್ನಾಟಕ ಕೋಟಾಗೆ ನೋಡೋದೇ ಆದ್ರೆ ಶೆಟ್ಟರ್ ಫಸ್ಟ್ ಆಯ್ಕೆ, ಲಿಂಗಾಯತದಲ್ಲಿ ಸೆಕೆಂಡ್ ಆಯ್ಕೆ ಸೋಮಣ್ಣ, ಮೂರನೇದು ರಾಘವೇಂದ್ರ ವಿಜಯನ ರಾಜ್ಯಾಧ್ಯಕ್ಷ ಅನ್ನೋ ಕಾರಣಕ್ಕೆ ರಾಘವೇಂದ್ರ ಆಗದೆ ಇರ್ಬೋದು. ಇವತ್ತು ಸಂಸದೀಯ ಸಭೆ ಕೂಡ ನಡೀತಿದೆ. ಬಟ್ ಗೊತ್ತಾಗ್ಬಿಡುತ್ತೆ ಹೆಚ್ಚು ಕಮ್ಮಿ ಭಾನುವಾರಕ್ಕೆ ಅಂತಂದಾಗ ಯಾರೋ ಮೊದಲೇ ಹೊಡಿತೀವಲ್ಲ. ಈಗ ಅಂದ್ರೆ ಮೋದಿ ಅಷ್ಟೇ ಅವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಈಗ ಇದ್ದೇ ಇರುತ್ತೆ, ಅವ್ರೊಬ್ಬರೇ ಮಾಡಕ್ಕಾಗಲ್ಲ, ಮೊದ್ಲಾರೆ ಮಾಡಾರಂಗೆ. ಈಗ ಹಂಗೆಲ್ಲ ಮಿತ್ರ ಪಕ್ಷದವ್ರು ನಮ್ದಿಲ್ಲದೆ ಅದು ಮಾಡ್ಬಿಡ್ತೀರಾ ಬಹುಮತ ಅಂತಾರೆ, ಭಯ ಅಲ್ಲ. ಹಾಗಾಗಿ ಬಿಜೆಪಿ ಅವ್ರದ್ದು ಬೇಕಾದ್ರೆ ಕಡಿಮೆ ಮಾಡ್ಬೋದೇನೋ, ಮೈತ್ರಿ ಅವ್ರಿಗೆಲ್ಲ ಕೊಟ್ಬಿಡ್ತಾರೆ. ಆಮೇಲೆ ಏನಂದ್ರೆ ದಿನ ಕಳಿಬಾರ್ದು, ಕೆಲಸ ಮಾಡ್ಬೇಕು ಅನ್ನೋದಿದೆ, ಕಳ್ಳಾಟ ಆಡ್ಬೇಕು ಅನ್ನೋದೇನಿಲ್ಲ ಬಿಜೆಪಿ ಅವ್ರಿಗೆ. ಬಟ್ ಈಗ ಒಂದ್ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು. ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಬರ್ತಿದೆ. ಮಹಾರಾಷ್ಟ್ರದಲ್ಲಿ ಬಹಳ ಹಿನ್ನಡೆ ಆಗಿದೆ ಅಲ್ವಾ, ಇವೆಲ್ಲವೂ ಇದೆ. ಹಾಗಾಗಿ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಟಾಪಿಕ್ ಏನಿತ್ತು, ಇವತ್ತಾಗ್ಲೇ NDA ಸಂಸದರ ಸಭೆ ಆಗಿ ದ್ರೌಪದಿ ಮುರ್ಮು ಅವ್ರಿಗೆ ಕೊಟ್ಟು ಸರ್ಕಾರ ರಚನೆ ಮಾಡೋ ಒತ್ತಾಯ ಎಲ್ಲ ಮಾಡಿ ಇವೆಲ್ಲ ಮಾಡಿದ್ದಾರೆ. ಬಟ್ ಕರ್ನಾಟಕದಿಂದ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ನಂಬರ್ 1 ಮಂತ್ರಿ, ನಂಬರ್ 2 ಶೆಟ್ಟರ್, ನಂಬರ್ 3 ಜೋಶಿ, 4ನೇದು ಇದೆಯಲ್ಲ ಅದು ಸೋಮಣ್ಣನೋ ರಾಘವೇಂದ್ರನೋ ಆಗ್ತಾರೆ. ಡಾಕ್ಟರ್ದು ಮೆರಿಟ್ ಮೇಲೆ ಹೋಗ್ಬಹುದೇನೋ, ಯಾಕಂದ್ರೆ ಇಲ್ಲಿಗೆ ದಕ್ಷಿಣ ಭಾರತಕ್ಕೆ ಲೀಡರ್ ಇದ್ದಂಗೆ ಈಗ ಅಲ್ಲಿಗೆ 5 ಮಂತ್ರಿ ಕೊಟ್ಟಂಗ ಅದು ಮೆರಿಟ್ ಬೇಸ್ ಬರ್ಬೋದು ಅಂತ ನಾನು ಹೇಳ್ತಿರೋದು. ಮೆರಿಟ್ ಬೇಸ್ ಬರ್ಬೋದು, ಅದರ ಹೊರತಾಗಿಲ್ಲ. ಆಗಾಗಿತ್ತಲ್ಲ, ಅನಂತ್ ಕುಮಾರ್ ಕೊಟ್ಟಿದ್ರು, DV ಸದಾನಂದ ಗೌಡರು ಕೊಟ್ಟಿದ್ರು, ಜೋಶಿಗಿತ್ತು, ಹಿಂಗ್ ನಡೀತಾ ಇತ್ತು. ಬಟ್ ನಾನ್ ಏನ್ ಕೇಳೋದಷ್ಟೇ, ಯಾರು ಮಾಡೋದ್ ಮಾಡ್ತೀರಿ, ಯೋಗ್ಯರ್ ಮಾಡಿ ಅಂತ.
ಕರ್ನಾಟಕದಿಂದ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಿದೆ, ಅಟ್ಲೀಸ್ಟ್ ಯೋಗ್ಯರು ಮಾಡಿ ಅಂತ ಕುಮಾರಸ್ವಾಮಿ ಇರೋದು ಒಂದು ಒಳ್ಳೆ ವಿಷಯ ಸೆಂಟ್ರಲ್ ಕ್ಯಾಬಿನೆಟ್ ನಲ್ಲಿ. ಈಗ ಈ ಲಿಂಗಾಯತ ಸಮುದಾಯದಲ್ಲಿ ಶೆಟ್ರು ಮತ್ತೆ ಸೋಮಣ್ಣ ಇದ್ದಾರೆ. ಈಗ ಸೋಮಣ್ಣನ 2 ಕ್ಷೇತ್ರದಾಗ ಬಲವಂತವಾಗಿ ತಳ್ಳಿಬಿಟ್ಟು ನಿಲ್ಸಿ ಸೋಲ್ಸ್ರು. ಇಲ್ಲಿ ಸೋಮಣ್ಣ ಕಾಂಗ್ರೆಸ್ಗೆ ಬಂದು ಹೋದವರು ಶೆಟ್ರು, ಕಾಂಗ್ರೆಸ್ಗೆ ಬಂದು ಹೋದರು. ಹಾಗಾಗಿ ಲಾಜಿಕ್ ಬೇರೆ ಇದೆ. ಶೆಟ್ಟರ್ದು ಒಂದಷ್ಟು ಪ್ರಾಬ್ಲಮ್ ಇದೆ. ಕಳೆದ ಬಾರಿ ಆಪರೇಷನ್ ಕಮಲ ಸರ್ಕಾರ ಆಗ್ಲಿಕ್ಕೆ ಕಾರಣ ಶೆಟ್ಟರ್ದು ಒಂದು ಪಾತ್ರ ಆಯ್ತು. ಶೆಟ್ಟರ್ಗೆ ಅಲ್ಲಿ ಯಾಕೆ ಅಂದ್ರೆ ಬೆಳಗಾವಿ ಮತ್ತೆ ಧಾರವಾಡ, ಗದಗ ಆ ಭಾಗದ ಒಂದಷ್ಟು ಪ್ರಾಬಲ್ಯ, ಜೊತೆಗೆ ಸೌದಿ ಇಲ್ಲ, ಲಿಂಗಾಯತ್ರ ಮನೆ ಹಾಕ್ಬೇಕು, ಲೀಡರ್ ಯಾರು, ಕಾರಣಕ್ಕೆ ನಡೀತಿದೆ. ಜೋಶಿ ಶೆಟ್ಟರ್ ಇಬ್ರಿಗಾದ್ರೂ ಆಗ್ಬಹುದು, ಅದ್ರಲ್ಲಿ ಯಾರು ಇಬ್ರಲ್ಲಿ ಒಬ್ರಿಗೆ ಆಗ್ಬಹುದು. ಒಬ್ರಿಗೆ ಅಂತಂದಾಗ ಆಯ್ಕೆ ಅದು ಶೆಟ್ಟರ್ ಆಗಿರುತ್ತೆ, ಜೋಶಿನೂ ಆಗಿರಲ್ಲ. ಜೋಶಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗಬಹುದು, ಲೈಕ್ ಅಂದ್ರೆ ಮುಂದಿನ ಲೆಕ್ಕಾಚಾರ ನೋಡಬಹುದು. ಜೋಶಿ ಬಿಟ್ಟು ಕ್ಯಾಬಿನೆಟ್ ಇರುತ್ತಾ ಇಲ್ಲ, ಜೋಶಿ ಎಲ್ಲರನ್ನು ಹೊಲಿಸಿಕೊಳ್ಳೋ ಕೆಪಾಸಿಟಿ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು, ಶೆಟ್ಟರು, ಜೋಶಿ, ಡಾಕ್ಟರ್ ಮೆರಿಟ್ ಕೋಟಾ ಸೀಟ್ ಲೆಕ್ಕಾಚಾರದಲ್ಲಿ ಬಂದ್ರೆ, ಇನ್ನೊಂದು ಬಂದ್ರೆ ಸೋಮಣ್ಣನು ರಾಘವೇಂದ್ರನು ಆಗ್ಬೋದು ಅಷ್ಟೇ. ಎಷ್ಟು ಇದಿಷ್ಟು ಯಾರಾಗ್ತಾರೆ ಕೇಂದ್ರ ಮಂತ್ರಿ ಏನ್ ಕತೆ ಅಂತ. ಕೇರಳದಿಂದ ಸುರೇಶ್ ಗೋಪಿ, ತಮಿಳ್ನಾಡಿಂದ ಐ ಥಿಂಕ್ ಅಣ್ಣಾಮಲೈ. ರಾಜ್ಯಸಭೆ ಎಲ್ಲರೂ ಹೇಳ್ಬೋದು ರಾಜ್ಯ ಅಣ್ಣಾಮಲೈ ಮಾಡಿ ಅಂತ. ಅಣ್ಣಾಮಲೈ ಮಾಡಬಹುದೇನೋ ಗೊತ್ತಿಲ್ಲ. ಎಸ್, ಕರ್ನಾಟಕದಲ್ಲಿ ಒಟ್ಟು 19 NDA ಸಂಸದರಿದ್ದಾರೆ. ಸೊ ನಿಮ್ಗೆ ಯಾರು ಕೇಂದ್ರ ಸಚಿವರಾಗಬೇಕು ಅಂತ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮತ್ತೆ ಲೈಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.